ಉಡುಪಿ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ನಿನ್ನೆ ಮೊನ್ನೆಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಕಡಿಮೆಯಾಗಿದೆ. ಇದರಿಂದಾಗಿ ಸದ್ಯ ಮೀನುಗಾರಿಕೆ ಮರು ಆರಂಭ ಆಗಿದೆ. ರಕ್ಕಸ ಗಾತ್ರದ ಅಲೆಗಳ ಮಧ್ಯೆ ಮೀನುಗಾರಿಕೆಗೆ ಹೊರಟಿದ್ದಾರೆ ಮೀನುಗಾರರು. ಅಲೆಗಳನ್ನು ಸೀಳಿ ಸಮುದ್ರಕ್ಕಿಳಿದಿದೆ ಬೋಟುಗಳು. ಇನ್ನು ಕಡಲು ಪ್ರಕ್ಷುಬ್ಧಗೊಂಡಿದೆ. ಅದರ ವಿಡಿಯೋ ಚಿತ್ರೀಕರಣವನ್ನು ಮೀನುಗಾರರು ಮಾಡಿದ್ದಾರೆ. ಅಲೆಗಳ ಮಧ್ಯೆ ಮಲ್ಪೆಯ ಅಳಿವೆ ಬಾಗಿಲಿನಲ್ಲಿ ಬೋಟಲ್ಲಿ ಹರಸಾಹಸ ಮಾಡ್ತಾ ಇರುವಂಥ ವಿಡಿಯೋ ಮೀನುಗಾರರು ಅದರ ವಿಡಿಯೋವನ್ನು ಕೂಡ ಮಾಡಿಕೊಂಡಿದ್ದಾರೆ. ಅಂದರೆ 2-3 ದಿನದಿಂದ ಮೀನುಗಾರಿಕೆಗೆ ಹೋಗೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು ಮೀನುಗಾರಿಕೆಗೆ ತೆರಳಿದ್ದಾರೆ. ಈ ಪರ್ಸಿನ್ ಬೋಟ್ಗಳನ್ನು ಗಮನಿಸ್ತಾ ಇದ್ದೀರಿ. ಅಲೆಗಳು ಯಾವ ಪ್ರಮಾಣದಲ್ಲಿದ್ದಾವೆ ಅಂತ ಗಮನಿಸಬಹುದು. ಅಂದರೆ ಕಡಲು ಪ್ರಕ್ಷುಬ್ಧಗೊಂಡಿರುವಂಥ ಪರಿಣಾಮ ಸದ್ಯ ಬೋಟ್ಗಳು ಹರಸಾಹಸ ಪಟ್ಟು ಮೀನುಗಾರಿಕೆಗೆ ತೆರಳುತ್ತಾ ಇರೋದನ್ನು ನೋಡ್ತಾ ಇದ್ದೀವಿ. Gati. Ini cuma lah ya. Ini cuma lah ya. ರೀತಿಯಲ್ಲಿಡೋದಕ್ಕೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಫೋನ್ ಸಂಪರ್ಕದಲ್ಲಿ. ಪರೀಕ್ಷಿತ್, ಮೀನುಗಾರಿಕಾ ಋತು ಮುಕ್ತಾಯ ಆಗೋದಕ್ಕೆ ಇನ್ನೇನೋ ಕೆಲವು ದಿನಗಳು ಬಾಕಿ ಇದೆ. ಈ ಮಧ್ಯೆ ಕಡಲು ಪ್ರಕ್ಷುಬ್ಧಗೊಂಡಿದೆ. ಮೀನುಗಾರರು ಏನು ಹೇಳ್ತಾರೆ? ಸದ್ಯ ಪರಿಸ್ಥಿತಿ ಏನಿದೆ, ಏನಾಗ್ತಿದೆ ಅನ್ನೋದನ್ನು ಏನು ಹೇಳ್ತಾರೆ ಅವರು? ಎಸ್ ರಕ್ಷತ್, ಸದ್ಯ ಮೀನುಗಾರರು ಎಲ್ಲರೂ ಹಿಂತಿರುಗಬೇಕು ಅನ್ನುವಂತಹ ಸೂಚನೆಯನ್ನ ಜಿಲ್ಲಾಡಳಿತ ನೀಡಿದೆ. ಆದ್ರೆ ಮೇ ಹಂತದವರೆಗೆ ನಮಗೆ ಸಮಯ ಇದೆ. ಅಂದ್ರೆ ಮೇ 30-31ರವರೆಗೆ ನಮಗೆ ಸಮಯ ಇದೆ. ಅಷ್ಟರೊಳಗೆ ನಾವು ಮೀನುಗಾರಿಕೆಯನ್ನ ಮುಗಿಸಿ ಬರ್ತೀವಿ ಅನ್ನುವಂತ ಮಾತನ್ನ ಮೀನುಗಾರರು ಹೇಳಿದ್ದಾರೆ. ಆದ್ರೆ ಏನು ಕಡಲಿನ ಪ್ರಕ್ಷುಬ್ಧತೆ ಇನ್ನೂ ಕೂಡ ಹಾಗೆ ಇರುವಂತದ್ದು. ಮುಂದಿನ ವಾರ ಚಂಡಮಾರುತ, ಮತ್ತೊಂದು ದೊಡ್ಡ ಚಂಡಮಾರುತ 2 ದಿನಗಳಲ್ಲಿ ಮತ್ತೆ ಎಂಟ್ರಿ ಕೊಡುತ್ತೆ. ಹೀಗಾಗಿ ಮೀನುಗಾರರು ಕೂಡಲೇ ಹತ್ತಿರದ ಬಂದರು ಅಥವಾ ಮಲ್ಪೆ ಬಂದರಿಗೆ ಮರಳಬೇಕು ಅನ್ನುವಂತಹ ಸೂಚನೆಯನ್ನ ನೀಡುವಂಥದ್ದು. ಆದ್ರೆ ಇವತ್ತು ಮಳೆ ಒಂದಷ್ಟು ಬಿಡುವನ್ನ ಕೊಟ್ಟಿದೆ. ಆದ್ರೂ ಕೂಡ ಮೀನುಗಾರರು ಆಳ ಸಮುದ್ರಕ್ಕೆ ತೆರಳಿರುವಂತದ್ದು. ಈ ಸಂದರ್ಭದಲ್ಲಿ ಎದುರಾದಂತಹ ದೊಡ್ಡ ಅಲೆಗಳ ಆರ್ಭಟಕ್ಕೆ ಸದ್ಯ ಮೀನುಗಾರರು ನಲುಗಿ ಹೋಗಿರುವಂತದ್ದು. ಈಗ ಸದ್ಯಕ್ಕೆ ಎಲ್ಲ ಮೀನುಗಾರರು ಈಗ ಮತ್ತೆ ವಾಪಸ್ ಆಗ್ತಾ ಇದ್ದಾರೆ. ಸಮುದ್ರ ರೌದ್ರವಾದಕ್ಕೆ ಸದ್ಯ ಮೀನುಗಾರರು ಬೆಚ್ಚಿ ಬಿದ್ದಿದ್ದಾರೆ. ಸದ್ಯಕ್ಕೆ ಇನ್ನು 2-3 ದಿನ ಇರುವಂತದ್ದು. ಅಷ್ಟರೊಳಗೆ ನಾವು ಮೀನುಗಾರಿಕೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಈಗಾಗಲೇ ಮೀನುಗಾರಿಕೆ ತೆರಳಿದ್ದಾರೆ. ಕೆಲವು ಬೋಟುಗಳು ಈಗಾಗಲೇ ಮೀನುಗಾರಿಕೆಗೆ ಮಾಡ್ತಿರುವಂತದ್ದು. ಅವರೆಲ್ಲರೂ ಕೂಡ ಕೂಡಲೇ ಮರಳಿ ಅನ್ನುವಂತಹ ಸೂಚನೆಯನ್ನ ಈಗಾಗಲೇ ನೀಡಿದೆ ಜಿಲ್ಲಾಡಳಿತ. ಹವಾಮಾನ ಇಲಾಖೆ ಕೂಡ ಚಂಡಮಾರುತ ಜೊತೆಗೆ 50-55 ಕಿಲೋಮೀಟರ್ ವೇಗದ ಒಂದು ದೊಡ್ಡ ಬಿರುಗಾಳಿಯ ಸೂಚನೆಯನ್ನ ನೀಡಿದೆ. ಸದ್ಯ ಕಡಲಿನ ವಾತಾವರಣ ಯಾವುದು ಕೂಡ ಸರಿ ಇಲ್ಲ, ಪ್ರಕ್ಷುಬ್ಧವಾಗಿದೆ ವಾತಾವರಣ. ಸಮುದ್ರ ಅಲೆಗಳು ಸುಮಾರು 5-6 ಮೀಟರ್ ಎತ್ತರದ ಅಲೆಗಳು ಕೂಡ ಏನು ಅಪ್ಪಳಿಸುವಂತಹ ಸೂಚನೆಯನ್ನ, ಎಚ್ಚರಿಕೆಯನ್ನ ನೀಡಿದೆ. ಸದ್ಯ ಮೀನುಗಾರಿಕೆ ಯಾರು ಕೂಡ ಹೋಗಬಾರದು ಮತ್ತು ಈ ಮೀನುಗಾರಿಕೆಗೆ ಈಗ ಸದ್ಯಕ್ಕೆ ವಾತಾವರಣ ಸರಿ ಇಲ್ಲ ಅನ್ನುವಂತಹ ಮಾತನ್ನ, ಸೂಚನೆಯನ್ನ ಈಗಾಗಲೇ ಹವಾಮಾನ ಇಲಾಖೆ ನೀಡಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಪರೀಕ್ಷಿತ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.